ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸ್ವರಣಿಯಲ್ಲಿ ದ್ವಂದ್ವಗಳು ಎಂಬ ವಿಚಾರಕ್ಕೆ ಸ್ವಾಗತ. ದ್ವಂದ್ವ ಎಂಬ ಶಬ್ದಕ್ಕೆ ಅರ್ಥವೇನೆಂಬುದು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಜೀವನದಲ್ಲಿ ದ್ವಂದ್ವಗಳ ಅನುಭವವೇನೋ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಕೆಲವು ಪದಾರ್ಥಗಳಿವೆ, ಅವು ಒಂದಕ್ಕೆ ಮತ್ತೊಂದು ಪ್ರತಿಪಕ್ಷವಾಗಿರುತ್ತದೆ. ಉದಾಹರಣೆಗೆ ಚಳಿ ಸೆಖೆ, ತೃಪ್ತಿ ಹಸಿವು, ಆರೋಗ್ಯ ರೋಗ, ಐಶ್ವರ್ಯ ಬಡತನ, ಶತ್ರು ಮಿತ್ರ, ಸ್ತುತಿ ನಿಂದೆ, ಆಹಾರ ಸಮೃದ್ಧಿ ಕ್ಷಾಮ, ಆಳುತನ ಅರಸುತನ, ಬದುಕು ಸಾವು ಇತ್ಯಾದಿ. ಸಹಜವಾಗಿಯೇ ಇದರಲ್ಲಿ ಒಂದು ನಮಗೆ ಸಂತೋಷವನ್ನು ಸುಖವನ್ನು ಕೊಟ್ಟರೆ ಮತ್ತೊಂದು ನಮಗೆ ಕಷ್ಟ ದುಃಖವನ್ನು ತಂದೊಡ್ಡುತ್ತದೆ. ಇವುಗಳಲ್ಲಿ ಒಂದು ಮತ್ತೊಂದಕ್ಕೆ ಪ್ರತಿಪಕ್ಷವಾಗಿರುವುದರಿಂದಲೇ ಇಂಥ ಜೋಡಿಯಾಗಿರುವ ಪದಾರ್ಥಗಳಿಗೆ ದ್ವಂದ್ವಗಳೆಂದು ಹೆಸರು. ಹೊರಗಿನ ಪದಾರ್ಥಗಳು ದ್ವಂದ್ವಗಳೆನಿಸುತ್ತವೆ. ಸಹಜವಾಗಿಯೇ ಈ ದ್ವಂದ್ವಗಳು ನಮ್ಮ ಒಳಗಡೆ ಒಂದು ರೀತಿಯಾದ ವೇದನೆಯನ್ನು ಹುಟ್ಟಿಸಿ ಆ ವೇದನೆಗಳಲ್ಲಿಯೂ ಕೂಡ ದ್ವಂದ್ವವು ಉಂಟಾಗುತ್ತದೆ. ಉದಾಹರಣೆಗೆ, ಕೆಲವೊಮ್ಮೆ ನಮಗೆ ಚಳಿಯಾದಾಗ ತಣ್ಣಗಿದೆ ಎಂದು ಆನಂದವಾದರೆ, ಕೆಲವೊಮ್ಮೆ ಅದೇ ಚಳಿಯೇ ವಿಪರೀತವಾದರೆ ಕೊರೆಯುವ ಚಳಿ ಕಷ್ಟಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ಬೆಚ್ಚನೆಯ ಅನುಭವವನ್ನು ಬಿಸಿಲು ತಂದೊಡ್ಡಿದರೆ, ಅದು ಅತಿಯಾದರೆ ಆ ಉರಿ ಬಿಸಿಲಿನಲ್ಲಿ ಬೆವರಿಳಿಸುತ್ತಾ ಅದೇ ನಮಗೆ ಕಷ್ಟಕ್ಕೆ ಕಾರಣವಾಗಬಹುದು. ಈ ವೇದನೆಗಳು ಅಂದರೆ ನಮ್ಮೊಳಗೆ ಉಂಟಾಗುವ ವೇದನೆಗಳು ಎಂದರೆ ಕಾಮ, ವೈರಾಗ್ಯ, ಇಂಥದ್ದು ಬೇಕು ಅದು ಬೇಕು ಇದು ಬೇಕು ಎಂಬ ಸ್ವಭಾವ, ಇನ್ನೊಂದೆಡೆ ನನಗೆ ಯಾವುದು ಬೇಡವೆಂಬ ವೈರಾಗ್ಯ, ಸಿಟ್ಟು, ಸಮಾಧಾನ, ಇದು ನಮ್ಮೊಳಗೆ ಉಂಟಾಗುವ ವೇದನೆಗಳು. ಅಂದರೆ ಹೊರಗಿನ ದ್ವಂದ್ವ ಪದಾರ್ಥಗಳಿಗೆ ಪ್ರತಿಯಾಗಿ ಆ ದ್ವಂದ್ವ ಪದಾರ್ಥಗಳ ಕಾರಣದಿಂದಾಗಿ ನಮ್ಮೊಳಗೆ ಉಂಟಾಗುವ ವೇದನೆಗಳ ದ್ವಂದ್ವಗಳು. ಮಾನ ಅಪಮಾನ ಮುಂತಾದ ಭಾವಗಳು ಹೊರಗಿನ ದ್ವಂದ್ವಗಳಿಂದ ಒಳಗೆ ವೇದನೆಗಳ ರೂಪದ ದ್ವಂದ್ವಗಳು ಎದ್ದುಕೊಳ್ಳುತ್ತವೆ. ಆ ವೇದನೆಗಳ ರೂಪದ ದ್ವಂದ್ವದ ಕಾರಣದಿಂದಾಗಿ ಸುಖ ದುಃಖಗಳಾಗುತ್ತವೆ. ನಾವು ಸುಖದಿಂದ ಉಬ್ಬುತ್ತೇವೆ, ದುಃಖದಿಂದ ಕುಸಿಯುತ್ತೇವೆ. ನಮ್ಮ ಜೀವನವೆಲ್ಲ ಇಂತಹ ಸುಖ ದುಃಖಗಳ ಸಾಲೆ ಆಗಿರುವುದರಿಂದ ನಮಗೆ ಉಬ್ಬುವುದು ಕುಸಿಯುವುದು ಎಂಬ ಏರಿಳಿತಗಳು ಆಗುತ್ತಲೇ ಇರುತ್ತವೆ. ಆದರೆ ಕೆಲವರು ಈ ದ್ವಂದ್ವಗಳ ಹಾವಳಿಯಿಂದ ಪಾರಾಗಿರುವವರು ಈ ಲೋಕದಲ್ಲಿ ಇರುತ್ತಾರೆ. ಅಂಥವರು ಭಗವದ್ ಭಕ್ತರೆನಿಸುವರು. ಭಗವಂತನೇ ಗೀತೆಯಲ್ಲಿ ಹೇಳಿದಂತೆ, ಸುಖ ಬಂದಾಗ ಹಿಗ್ಗದವನು, ದುಃಖ ಬಂದಾಗ ಕುಗ್ಗದವನು, ಭಯ ಕ್ರೋಧ ಮುಂತಾದ ಎಲ್ಲ ದ್ವಂದ್ವಗಳ ಸಮಯದಲ್ಲೂ, ಎಲ್ಲ ರೀತಿಯ ದ್ವಂದ್ವ ವೇದನೆಗಳು ಒಳಗೆ ಉಂಟಾದ ಸಮಯದಲ್ಲೂ ಹೊರಗಿನ ಪ್ರಪಂಚದಲ್ಲಿ ದ್ವಂದ್ವ ಪದಾರ್ಥಗಳು ಇದ್ದೇ ಇರುತ್ತವೆ. ಅದನ್ನು ತಪ್ಪಿಸಲು ಬಾರದು. ಹೇಗೆ ಬಿಸಿಲಿಗೆ ವಿರುದ್ಧವಾಗಿ ಚಳಿ ಹಾಗೂ ಹಸಿವೆಗೆ ವಿರುದ್ಧವಾಗಿ ಆ ತೃಪ್ತಿ, ಆರೋಗ್ಯಕ್ಕೆ ವಿರುದ್ಧವಾಗಿ ರೋಗ ಇದ್ದೇ ಇರುತ್ತದೆಯೋ, ಆದರೆ ಅವು ನಮ್ಮೊಳಗೆ ಉಂಟು ಮಾಡುವ ದ್ವಂದ್ವ ಭಾವ, ದ್ವಂದ್ವ ವೇದನೆಗಳ ಸಮಯದಲ್ಲಿ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಈ ರೀತಿಯ ದ್ವಂದ್ವಗಳು ಉಂಟಾದಾಗಲೂ ಮನಸ್ಸಿನ ಸ್ಥಿಮಿತವನ್ನು ಯಾರು ಕಾಪಾಡಿಕೊಳ್ಳುವನೋ ಆತನನ್ನು ಭಗವಂತನೇ ಸ್ವತಃ ಸ್ಥಿತಪ್ರಜ್ಞನೆಂದು ಕರೆದಿದ್ದಾನೆ. ಆದರೆ ಹಾಗೆ ಇರುವುದಾದರೂ ಹೇಗೆ ಸಾಧ್ಯ? ಪ್ರತಿಯೊಂದು ಭಗವಂತನ ಇಚ್ಛೆ, ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ಸಂಭವಿಸುತ್ತದೆ. ಹೀಗಿದ್ದರೂ ಹೊರಗಿನ ದ್ವಂದ್ವ ಪದಾರ್ಥಗಳನ್ನು ಬದಲಾಯಿಸಲಂತೂ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಅವುಗಳಿಂದ ನಮ್ಮೊಳಗೆ ಉಂಟಾಗುವ ದ್ವಂದ್ವ ವೇದನೆಗಳನ್ನು ಸಾಕ್ಷಿ ಭಾವದಿಂದ ನೋಡುತ್ತಾ
ಭಗವಂತನು ಏನನ್ನು ಕೊಟ್ಟಿರುವನೋ ಅದನ್ನೇ ತೃಪ್ತಿಯಿಂದ ಅನುಭವಿಸುತ್ತಾ ಅದೇ ಭಗವಂತನ ಚರಣಗಳಲ್ಲಿ ಶರಣಾಗಿ ಆ ಚರಣಗಳಲ್ಲಿ ಅಪರಿಮಿತ ಭಕ್ತಿಯನ್ನಿಟ್ಟುಕೊಂಡು ಭಗವಂತನು ಕೊಟ್ಟದ್ದನ್ನು ಯಥಾಸ್ಥಿತಿ ಯಾರು ಅನುಭವಿಸುತ್ತಾ ಹೋಗುವನೋ ಅಂತಹ ವ್ಯಕ್ತಿ ಸ್ಥಿತ ಪ್ರಜ್ಞನೆನಿಸಿಕೊಳ್ಳುತ್ತಾನೆ. ಆತನೇ ಭಗವದ್ ಭಕ್ತನಾಗುತ್ತಾನೆ. ಭಗವಂತನನ್ನು ನೆನೆಯುತ್ತಿರುವ ಭಕ್ತರು ಏರಿಳಿತವಿಲ್ಲದ ಅಂತಃಕರಣವನ್ನು ಹೊಂದಿದವರು, ಈ ಎಲ್ಲ ರೀತಿಯ ದ್ವಂದ್ವಕ್ಕೂ ಅತೀತರಾದವರು. ಹೇಳುವುದು ಸುಲಭ, ಆದರೆ ಜೀವನದಲ್ಲಿ ಇದನ್ನು ಒಂದು ಸಾಧನೆಯಾಗಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.